ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಲ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಾ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಮಾರ್ಚ್ 15 ಭಾನುವಾರದಿಂದ ಮಾರ್ಚ್ 21 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲು ಪಂಚಾಂಗದ ವಿಚಾರ. ಮಾರ್ಚ್ 15 ಭಾನುವಾರ ಫಾಲ್ಗುಣ ಮಾಸದ ಬಹುಳ ಏಕಾದಶಿ, ಉಪರಿ ದ್ವಾದಶಿ ತಿರುತ್ತೈತೆ. ಅಂದರೆ ಆರಂಭದಲ್ಲಿ ಏಕಾದಶಿ, ಬಳಿಕ ದ್ವಾದಶಿ ಆರಂಭವಾಗೋಣ. ಏಕಾದಶಿ ಉಪರಿ ದ್ವಾದಶಿ ತಿರುತ್ತೆ. ಶ್ರವಣ ನಕ್ಷತ್ರ, ಭರಿಗಯೋಗ, ಬಾಲವಕರಣ ಇರುವಂಥ ಸಾಮಾನ್ಯ ದಿನ. ಇಂದು ಒಂದು ಸೌರಮಾನದ ಘಟನೆ ಜರುಗುತ್ತೆ. ಮೀನ ಸಂಕ್ರಾಂತಿ ಅಥವಾ ಸೂರ್ಯನ ಮೀನರಾಶಿ ಪ್ರವೇಶ. ಸೌರಮಾನದ ಕೊನೆಯ ಮಾಸ ಇಂದಿನಿಂದ ಆರಂಭ ಆಗುತ್ತೆ, ಮೀನ ಮಾಸ ಅಂತ ಹೇಳ್ತಾರೆ. ಹಾಗಾಗಿ 15ನೇ ತಾರೀಕಿನಂದು ಮೀನ ಸಂಕ್ರಾಂತಿ ಅಥವಾ ಸೂರ್ಯನ ಮೀನ ಪ್ರವೇಶ ಜರುಗುತ್ತೆ. ಈ ಒಂದು ಸಂಕ್ರಾಂತಿಯನ್ನು ಷಡಶೀತಿ ಪುಣ್ಯ ಕಾಲ ಎಂದು ಸಹ ವ್ಯಕ್ತವಾಗಿರುತ್ತೆ. ಈ ಒಂದು ವಿಶೇಷವಾಗಿ ಅಲ್ಲಿ ಸಮುದ್ರ ಸ್ನಾನ, ತೀರ್ಥಕ್ಷೇತ್ರಗಳ ಸ್ನಾನ ಅಥವಾ ತರ್ಪಣಾದಿಗಳನ್ನು ಕೊಡುವಂಥದ್ದು ಅಥವಾ ಇನ್ನಿತರ ಧಾರ್ಮಿಕ ಆಚರಣೆಗಳನ್ನು ಮಾಡಲಿಕ್ಕೆ ಧಾರ್ಮಿಕ ಮಹತ್ವದ ದಿನ ಆಗಿರುತ್ತೆ. ಯಾವುದೇ ರೀತಿಯ ವಿವಾಹ ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೆ ವ್ಯರ್ಜ ಅಂದರೆ ಮಾಡುವಂಥದ್ದಲ್ಲ, ಧಾರ್ಮಿಕವಾದ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ದಿನ ಮೀನ ಸಂಕ್ರಾಂತಿ ಆಗಿರುತ್ತೆ. ಇಂದು ಏಕಾದಶಿ ತಿಥಿ ಇರುವ ಕಾರಣ, ಏಕಾದಶಿ ಉಪರಿ ದ್ವಾದಶಿನೂ ಇರುವ ಕಾರಣ ಉಪವಾಸ ವ್ರತ ನಿಯಮಗಳನ್ನು ಮಾಡ್ಬೋದು. ಪೂಜಾ, ಧಾರ್ಮಿಕ ಅಥವಾ ಧರ್ಮ ಕ್ಷೇತ್ರಗಳ ಸಂದರ್ಶನ, ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡಲಿಕ್ಕೆ ಉತ್ತಮ ಅವಕಾಶದ ದಿನ. 12ನೇ ತಾರೀಕು ಸೋಮವಾರ ದ್ವಾದಶಿ ಉಪರಿ ತ್ರಯೋದಶಿ ಇರುವಂಥದ್ದು. ಧನಿಷ್ಠ ನಕ್ಷತ್ರ, ಶಿವಯೋಗ, ತೈತಿಲ ಕಾರಣ ಇರುವಂಥದ್ದು. ಇಂದು ಆ ಸಾಯಂಕಾಲದ ವ್ಯಾಪಿನಿ ತ್ರಯೋದಶಿ ಇರುವ ಕಾರಣ ಇಂದು ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಸೋಮ ಪ್ರದೋಷ, ಸೋಮವಾರ ಬಂದ ಪ್ರದೋಷವನ್ನು ಸೋಮ ಪ್ರದೋಷ ಎಂದು ಕರೆಯುತ್ತಾರೆ. ಹಾಗಾಗಿ ಸಾಯಂಕಾಲದಲ್ಲಿ ಸೂರ್ಯ ಅಸ್ತಮಾನದ ಸಮಯದಲ್ಲಿ ವಿಶೇಷವಾಗಿ ಶಿವನ ಆಲಯಗಳ ಸಂದರ್ಶನ, ಶಿವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವುದು ಅಥವಾ ದಿನವಿಡೀ ಉಪವಾಸ ವ್ರತ ನಿಯಮ ಇದ್ದುಕೊಂಡು ಶಿವನ ಅನುಷ್ಠಾನಗಳು ಮಾಡುವಂಥದ್ದು, ಪ್ರದೋಷದ ಪೂಜೆಗಳನ್ನು ವೀಕ್ಷಣೆ ಮಾಡುವಂಥದ್ದು ಶ್ರೇಷ್ಠತಮವಾಗಿದೆ. ಇನ್ನು 17ನೇ ತಾರೀಕು ಮಂಗಳವಾರ ತ್ರಯೋದಶಿ ಉಪರಿ ಚತುರ್ದಶಿ ಇರುವಂಥದ್ದು. ಶತಭಿಷ ನಕ್ಷತ್ರ, ಸಿದ್ಧಯೋಗ, ವಣಿಕರಣ ಇರುವಂಥ ಸಾಮಾನ್ಯ ದಿನ. ಯಾವುದೇ ರೀತಿಯ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳು ಬರೋದ ಶುಭ ಕಾರ್ಯಗಳಿಗೆ ಅಷ್ಟು ಉತ್ತಮವಾದ ದಿನ ಆಗಿರೋದಿಲ್ಲ. ಇನ್ನು 18ನೇ ತಾರೀಕು ಬುಧವಾರ ಚತುರ್ದಶಿ ಉಪರಿ ಅಮಾವಾಸ್ಯೆ, ಜೊತೆಗೆ ಮಾಸ ಶಿವರಾತ್ರಿ ಆಚರಣೆ, ಜೊತೆಗೆ ಅಲ್ಲಿ ಸಾಯಂಕಾಲದ ಬಳಿಕ ಅಲ್ಲಿ ಅಮಾವಾಸ್ಯೆ ಸಹ ಆರಂಭ ಆಗುತ್ತೆ. ಹಾಗಾಗಿ ಯುಗಾದಿ ಅಮಾವಾಸ್ಯೆ ಎಂದು ಸಹ ಕರೆಯುತ್ತಾರೆ. ಹಾಗಾಗಿ ಈ ಮುಂದೆ ಈ ಬಳಿಕ ಬರುವಂಥದ್ದು ಯುಗಾದಿ. ಈ ಅಮಾವಾಸ್ಯೆಯ ಬಳಿಕ ಅಂದರೆ ಫಾಲ್ಗುಣ ಮಾಸದ ಕೊನೆಯ ದಿನ, ಅಂದರೆ ಚಾಂದ್ರಮಾನ ಮಾಸದ ಮತ್ತು ಚಾಂದ್ರಮಾನ ವರ್ಷದ ಕೊನೆಯ ದಿನ, ಅಂದರೆ ವಿಶ್ವಾವಸು ಸಂವತ್ಸರ ಇಲ್ಲಿಗೆ ಮುಗಿಯುತ್ತೆ. ವಿಶ್ವಾವಸು ಸಂವತ್ಸರದ ಕೊನೆಯ ದಿನ ಆಗಿರುತ್ತೆ, ಅಮಾವಾಸ್ಯೆ ದಿನ ಆಗಿರೋ ಕಾರಣ ಮಾರ್ಚ್ 18 ಬುಧವಾರ ಅಲ್ಲಿ ಈ ಚತುರ್ದಶಿ ಉಪರಿ ಅಮಾವಾಸ್ಯೆ ತಿಥಿ, ಪೂರ್ವಭದ್ರ ನಕ್ಷತ್ರ, ಶುಭಯೋಗ, ಶಕುನೀಕರಣ ಇರುವಂಥದ್ದು. ಇನ್ನು ಸಾಮಾನ್ಯ ದಿನ. ಧಾರ್ಮಿಕವಾದ ಆಚರಣೆಗಳಿಗೆ, ದೇವಾಲಯಗಳ ಸಂದರ್ಶನ ಅಥವಾ ಪರಿಹಾರ ಇವುಗಳನ್ನು ಮಾಡಲಿಕ್ಕೆ ಅಥವಾ ವರ್ಷಾಂತದಲ್ಲಿ ಮಾಡುವಂಥ ಕೆಲವು ವಿಧಿವಿಧಾನಗಳಿಗೆ, ಯುಗಾದಿ ಅಮಾವಾಸ್ಯೆಗೆ ಕೆಲವಂತರ ಮಾಡುವಂಥ ಬೇರೆ ಬೇರೆ ವಿಧಿವಿಧಾನಗಳೆಲ್ಲ ಅವರ ಪೂರ್ವಿಕರು ಮಾಡಿಕೊಂಡು ಬಂದದಲ್ಲಿರುತ್ತೆ. ಅದನ್ನೆಲ್ಲ ಮಾಡಲಿಕ್ಕೆ ಇಂದಿನ ದಿನವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಇನ್ನು 19ನೇ ತಾರೀಕು ಅಲ್ಲಿ ಉದಯ ಕಾಲದಲ್ಲಿ ಅಮಾವಾಸ್ಯೆ ಇರುತ್ತೆ. ಅಂದರೆ ಈ ಬಾರಿಯ ಯುಗಾದಿ ಅಲ್ಲಿ ಅಮಾವಾಸ್ಯೆ ಯುಕ್ತವಾಗಿ ಬಂದಿರುತ್ತದೆ. ಅದು ಕೆಲವೊಂದು ವರ್ಷಗಳ ಆ ರೀತಿ ಬರುತ್ತೆ. ಅಂದರೆ ಉದಯ ಕಾಲದಲ್ಲಿ ಅಲ್ಲಿ ಪೂರ್ತಿ ಪಾಡ್ಯಮಿ ಆರಂಭ ಆಗೋದಿಲ್ಲ. ಸೂರ್ಯ ಉದಯ ಆಗಿ ಕೆಲವು ನಿಮಿಷಗಳ ಬಳಿಕ, ಅಂದರೆ ಸುಮಾರು 6 ಗಂಟೆ 56 ನಿಮಿಷಕ್ಕೆ, ಅಂದರೆ ಬೇರೆ ಬೇರೆ ಪ್ರದೇಶಗಳ ವ್ಯತ್ಯಾಸ ಆಗುತ್ತೆ. ಸಾಮಾನ್ಯವಾಗಿ ಬೆಂಗಳೂರಿನ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡಾಗ ಬೆಳಗ್ಗೆ 6 ಗಂಟೆ 56 ನಿಮಿಷಕ್ಕೆ ಯುಗಾದಿಯ ಪಾಡ್ಯ ಆರಂಭ ಆಗುವಂಥದ್ದು. ಉದಯ ಕಾಲದಲ್ಲಿ ಅಂದರೆ ಸೂರ್ಯ ಉದಯ ಆಗುವಂಥದ್ದು 6:40, 6:38 ಇತ್ಯಾದಿ ಪ್ರದೇಶಗಳಿಂದ ಭಿನ್ನವಾಗಿರುತ್ತೆ. ಸೂರ್ಯ ಉದಯದ ಕಾಲದಲ್ಲಿ ಅಮಾವಾಸ್ಯೆ ತಿಥಿಯು, ಜೊತೆಗೆ ಅಲ್ಲಿ ಬಳಿಕ ಪಾಡ್ಯಮಿ ತಿಥಿಯು ಇರುವ ಕಾರಣ ಇಂದು ಚಾಂದ್ರಮಾನ ಯುಗಾದಿನ ಆಚರಣೆ ಮಾಡ್ತಾರೆ. ಹಾಗಾಗಿ ಪರಾಭವ ಸಂವತ್ಸರ, ಈ 60 ಸಂವತ್ಸರಗಳ ಪೈಕಿ 40ನೇ ಸಂವತ್ಸರವಾದ ಪರಾಭವ ನಾಮ ಸಂವತ್ಸರವು ಇಂದಿನಿಂದ ಆರಂಭ ಆಗುತ್ತೆ. ಹಾಗೆಯೇ ಶಾಲಿವಾಹನ ಶಕೆ ವರ್ಷ 1948ರ ಶಾಲಿವಾಹನ ಶಕ ವರ್ಷ ಆರಂಭ ಆಗುತ್ತೆ. ಹಾಗಾಗಿ ಚಾಂದ್ರಮಾನ ಯುಗಾದಿಯನ್ನು 3:30 ಮುಹೂರ್ತಗಳಲ್ಲಿ ಶ್ರೇಷ್ಠ ಮುಹೂರ್ತ ಎಂದು ಆಚರಣೆ ಮಾಡುತ್ತದೆ. ಹಾಗಾಗಿ ಸಾಂಪ್ರದಾಯಿಕವಾಗಿ ಯುಗಾದಿಯ ಆಚರಣೆ, ಸಾಂಪ್ರದಾಯಿಕವಾಗಿ ಯುಗಾದಿಯ ಏನಾದರೂ ಪರ್ವಗಳಿಲ್ಲಂದರೆ ಇಂದಿನ ಆಚರಣೆ ಮಾಡುವಂಥದ್ದು. ಜೊತೆಗೆ ಪಂಚಾಂಗ ಶ್ರವಣ ಮಾಡುವಂಥದ್ದು, ಪಂಚಾಂಗ ಪೂಜನೆಗಳನ್ನು ಮಾಡುವಂಥದ್ದು, ಜೊತೆಗೆ ಯುಗಾದಿಗೆ ಸಂಬಂಧಿತವಾದ ಆ ಒಂದು ನಿಂಬ ಕದಳ ಅಥವಾ ಬೇವು ಬೆಲ್ಲವನ್ನು ಇಂದು ಸೇವನೆ ಮಾಡುವಂಥ ಪದ್ಧತಿ. ಹಾಗಾಗಿ ಇಂದು ನಿಮ್ಮ ಕುಲಾಚಾರದಂತೆ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಮುಂದೆ ಬರತಕ್ಕಂಥ ಪರಾಭವ ಸಂವತ್ಸರದಲ್ಲಿ ಎಲ್ಲರಿಗೂ ಉತ್ತಮ ಫಲಗಳು ಆಗಲಿ, ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ, ಎಲ್ಲ ಸಂವತ್ಸರದಲ್ಲಿ ಸಮೃದ್ಧಿ, ಸುಖ, ನೆಮ್ಮದಿಗಳು ನೆಲೆಯಾಗಲಿ, ಮಳೆ ಬೆಳೆಗಳು ಚೆನ್ನಾಗಲಿ ಎಂದು ಪ್ರಾರ್ಥನೆ ಮಾಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಚಾಂದ್ರಮಾನ ಯುಗಾದಿ ಎಂದು.
ಇದು ಚಾಂದ್ರಮಾನ ಯುಗಾದಿಯ ಒಂದು ಪ್ರತ್ಯೇಕವಾದ ವಿಡಿಯೋ. ಯುಗಾದಿಯ ಒಂದು ಸಂವತ್ಸರಿಕ ಫಲ ಹಾಗೂ 12 ರಾಶಿಗಳ ಒಂದು ಸವಿವರವಾದ ಯುಗಾದಿಯ ಫಲ, ಅಂದರೆ ಈ ಯುಗಾದಿಯಿಂದ ಮುಂದಿನ ಯುಗಾದಿವರೆಗಿನ ಒಂದು ಫಲವನ್ನು ಈಗಾಗಲೇ ಅದನ್ನು ಪ್ರಸಾರ ಮಾಡಿದ್ದೇನೆ. ಅದನ್ನು ವೀಕ್ಷಿಸಿದವರಿಗೆಲ್ಲ ಧನ್ಯವಾದ. ಯಾರು ವೀಕ್ಷಿಸಿಲ್ಲ, ಯುಗಾದಿಯ ಒಂದು ವರ್ಷ ಫಲವನ್ನು ಗಮನಿಸಿಕೊಂಡು ಅದನ್ನು ನೀವು ನಿಮ್ಮ ರಾಶಿಗೆ ಯಾವ ಫಲವನ್ನು ತಿಳಿದುಕೊಳ್ಳುವಂಥದ್ದು. ಇನ್ನು 20ನೇ ತಾರೀಕು ಶುಕ್ರವಾರ ಚೈತ್ರ ಶುಕ್ಲ, ಅಂದರೆ ಅಲ್ಲಿ ಚೈತ್ರ ಮಾಸ ಆರಂಭ ಆಗುತ್ತೆ. ಚೈತ್ರ ಮಾಸ ಶುಕ್ಲ ಬಿದಿಗೆ ತಿಥಿ. ಇಂದು ಕೆಲವೊಂದು ಯುಗಾದಿಯ ಮಾರನೇ ದಿನ ಮಾಡುವಂಥ ಆಚರಣೆಯನ್ನು ಕೆಲವರು ಮಾಡ್ತಾರೆ, ಅಥವಾ ಯುಗಾದಿಗೆ ಸಂಬಂಧಿತವಾದ ಕೆಲವು ಧಾರ್ಮಿಕ ವಿಧಿವಿಧಾನಗಳನ್ನು ಸಹ ಇಂದು ಮಾಡುವಂಥದ್ದೆಲ್ಲ ಪದ್ಧತಿ ಇರುತ್ತೆ. 20ನೇ ತಾರೀಕು ಶುಕ್ರವಾರ ಉತ್ತಮವಾದ ಶುಭ ದಿನ ಆಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳು ಅಥವಾ ಇನ್ನಿತರ ವಿಚಾರಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ರೇವತಿ ನಕ್ಷತ್ರ ಯೋಗದಿಂದ ಬ್ರಹ್ಮಯೋಗ ಬಾಲವಕರಣ ಇರುವಂಥದ್ದು. ಇನ್ನು 21ನೇ ತಾರೀಕು ಶನಿವಾರ ವಾರದ ಕೊನೆಯ ದಿನ. ಇಂದು ಚೈತ್ರ ಶುಕ್ಲ ತದಿಗೆ ಅಥವಾ ತೃತೀಯ ತಿಥಿ, ಅಶ್ವಿನಿ ನಕ್ಷತ್ರ, ಆಯಂದ್ರ ಯೋಗ, ತೈತಿಲಕರಣ ಇರುವಂಥದ್ದು. ಇಂದು ಮತ್ಸ್ಯ ಜಯಂತಿ ಅಂದರೆ ದಶಾವತಾರಗಳಲ್ಲಿ 10 ಅವತಾರಗಳು ತಾಳಿದ ಬೇರೆ ಬೇರೆ ದಿನಾಂಕಗಳಿರ್ತವೆ. ಹಾಗಾಗಿ ಅಂತಹ ಮತ್ಸ್ಯ ಅವತಾರವು ಆದಂತಹ ದಿನ ಇಂದು ಚೈತ್ರ ಶುಕ್ಲ ತದಿಗೆ ಅಥವಾ ತೃತೀಯ ತಿಥಿ ಇರುವಂಥದ್ದು. ಅಶ್ವಿನಿ ನಕ್ಷತ್ರ, ಆಯಂದ್ರ ಯೋಗ, ತೈತಿಲಕರಣ ಉತ್ತಮ ದಿನ ಆಗಿರುತ್ತೆ. ಯಾವುದೇ ಕೆಲಸ ಕಾರ್ಯ ಇನ್ನಿತರ ವಿಚಾರಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇಂದು ಖಗೋಳದ ಘಟನೆ ಒಂದು ಜರುಗುತ್ತೆ. ಅದು ಬುಧನ ಒಂದು ವಕ್ರತ್ಯಾಗ. ಇಷ್ಟು ದಿನ ವಕ್ರಗತಿಯಲ್ಲಿದ್ದಂಥ ಬುಧನು ಈಗ ವಕ್ರವನ್ನು ತ್ಯಜಿಸಿ ಆತನು ರುಜುಗತಿಗೆ ಮರಳ್ತಾನೆ. ಹಾಗಾಗಿ ಬುಧ ವಕ್ರತ್ಯಾಗದ ಬಳಿಕದ ಒಂದು ಬುಧ ವಕ್ರತ್ಯಾಗದ ಸವಿರವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೇನೆ. ಆ ವಿಡಿಯೋನ ವೀಕ್ಷಿಸಿಕೊಂಡ್ರೆ ನಿಮಗೆ ಅಲ್ಲಿ ಬುಧನಿಂದ ಯಾವ ರೀತಿ ಉತ್ತಮ ಫಲಗಳು ಮುಂದಿನ ದಿನಗಳಲ್ಲಿ ಸಿಗಲಿವೆ ಅನ್ನೋದು ಅದರಲ್ಲಿ ವಿವರಣೆ ಇರುತ್ತೆ. ಇವೆಲ್ಲವೂ ಈ ವಾರದ ಒಂದು ಪಂಚಾಂಗ ವಿಚಾರ. ಮಾರ್ಚ್ 15 ಭಾನುವಾರದಿಂದ ಮಾರ್ಚ್ 21 ಶನಿವಾರದವರೆಗೆ ಈ ವಾರದಲ್ಲಿ ಅಲ್ಲಿ ಒಂದು ಸೌರಮಾನದ ಘಟನೆ, ಮೀನ ಸಂಕ್ರಾಂತಿ, ಮೀನಮಾಸ ಆರಂಭ ಆಗುವಂಥದ್ದು. ಜೊತೆಗೆ ಒಂದು ಚಾಂದ್ರಮಾನದ ಅತ್ಯಂತ ಮಹತ್ವದ ಘಟನೆ, ಅಲ್ಲಿ ಸಂವತ್ಸರವೇ ಬದಲಾಗುವಂಥದ್ದು, ಅಂದರೆ ಪರಾಭವ ಸಂವತ್ಸರದ ಆರಂಭ ಆಗುವಂಥದ್ದು, ಯುಗಾದಿ ಬರುವಂಥದ್ದು. ಹಾಗಾಗಿ ಪ್ರಮುಖವಾದ ಧಾರ್ಮಿಕವಾದ ಮಹತ್ವವುಳ್ಳ ವಾರ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗದ ವೈಶಿಷ್ಟ್ಯವನ್ನು ಗಮನಿಸಿದ ಬಳಿಕ ನಾವು ರಾಶಿ ಭವಿಷ್ಯವನ್ನು ನೋಡೋಣ. ಮೇಷರಾಶಿಗೆ ಈ ವಾರದ ಆರಂಭ ಅದ್ಭುತವಾಗಿ ಶುಭ ಆರಂಭ ಆಗ್ತಾಯಿದೆ. ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ನಿರಂತರವಾದ 4 ದಿನಗಳು ಚಂದ್ರನ ವಿಶೇಷವಾದ ತರಂಗಗಳ ಅನುಭವ ನಿಮಗೆ ಬರುವಂಥದ್ದು. ಅಲ್ಲಿ ಮಂಗಳನ ವಿಶೇಷವಾದ ಲಾಭದ ಬರುವಂಥದ್ದು. ಅಲ್ಲಿ ರಾಹು ನಿಮಗೆ ಪೂರಕವಾಗಿರುವಂಥದ್ದು. ಇದು ಅದ್ಭುತವಾದ ಉತ್ತಮ ಫಲ ಆರಂಭದ 4 ದಿನಗಳಲ್ಲಿ ವ್ಯಕ್ತವಾಗ್ತವೆ. 15, 16, 17, 18ರಲ್ಲಿ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ಭೂಮಿ ಸಂಬಂಧಿತ ಕೆಲಸ ಅಥವಾ ಯಾವುದೇ ರೀತಿಯ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳು ನಿಮಗೆ ಜಯ ಆಗುವಂಥದ್ದು. ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗುತ್ತೆ. ಹಣಕಾಸಿನ ಅರಿವು ಉತ್ತಮವಾಗಿರುವಂಥದ್ದು. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಕೃಷಿ ಚಟುವಟಿಕೆ, ಕೈಗಾರಿಕಾ ಚಟುವಟಿಕೆಗಳಿಗೆ ಅಲ್ಲಿ ಮಂಗಳನ ಅನುಗ್ರಹ ಅದ್ಭುತವಾಗಿರುವ ಈ 4 ದಿನಗಳ ಸದುಪಯೋಗಪಡಿಸಿಕೊಳ್ಳಿ. ಅಲ್ಲಿ ಚಂದ್ರ ಮತ್ತು ಮಂಗಳರ ವಿಶೇಷವಾದ ಬೆಂಬಲ ನಿಮಗೆ ವ್ಯಾವಹಾರಿಕವಾದ ಪ್ರಾಪಂಚಿಕವಾದ ಏನೇನು ಕೆಲಸ ಕಾರ್ಯಗಳಿಗೆ, ಸಾಧನೆಗಳಿಗೆ, ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮವಾದ ಫಲ ನಿಮಗೆ 15, 16, 17, 18 ಎಂಬಂಥ 4 ದಿನಗಳಲ್ಲಿ ನಿಮಗೆ ಸಿಗಲಿದೆ. ಕರ್ಮಸ್ಥಾನದ ಚಂದ್ರ, ಲಾಭಸ್ಥಾನದ ಚಂದ್ರನು ಆರ್ಥಿಕವಾದ ಲಾಭಗಳಿಗೆ, ಆರೋಗ್ಯ ಸುಧಾರಣೆಗೆ ಸಹ ಸಹಾಯವಾಗಿ ನಿಮಗೆ ಅದ್ಭುತವಾದ ಉತ್ತಮ ಫಲವನ್ನು ಆರಂಭದ 4 ದಿನಗಳಲ್ಲಿ ಕೊಡಲಿದ್ದಾನೆ. ಆ ಬಳಿಕ ಬರುವಂಥ 19, 20 ಮಿಶ್ರ ಫಲಗಳ ದಿನ ಆಗಿರುತ್ತೆ. ಕಷ್ಟ ನಷ್ಟಗಳ ಸಾಧ್ಯತೆ, ಆಕಸ್ಮಿಕ ಧನ ನಷ್ಟ ಆಗುವಂಥದ್ದು, ಖರ್ಚುಗಳು ಜಾಸ್ತಿ ಬರುವಂಥದ್ದು ಅಥವಾ ಇತರರು ನಿಮ್ಮ ವಿರುದ್ಧ ಸಂಚಲನ ಮಾಡೋದಾಗಲಿ ಮುಂತಾದ ಘಟನೆಗಳು ಜರುಗುತ್ತವೆ. ಹಾಗಾಗಿ 19, 20ರಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಜೊತೆಗೆ ಆರೋಗ್ಯದ ಕಡೆಗೆ ಸಹ ಎಚ್ಚರಿಕೆ ಗಮನ ಸಹ ಬೇಕಾಗುತ್ತೆ. ಇನ್ನು 21ನೇ ತಾರೀಕು ಕೊನೆಯ ದಿನ ನಿಮಗೆ ಅಲ್ಲಿ ಶನಿವಾರ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂಥ ಚಂದ್ರನು ಲಾಭ, ಸುಖ, ಜಯ, ಆರೋಗ್ಯ, ನೆಮ್ಮದಿಯನ್ನು ಕೊಡ್ತಾನೆ. ಇನ್ನು ಹಲವಾರು ಕ್ಷೇತ್ರದ ಪರಿಣಿತರಿಗೆ ಅವರಿಗೆ ಯಶಸ್ಸು, ಕೀರ್ತಿ, ಲಾಭ, ಪ್ರಶಸ್ತಿ, ಪುರಸ್ಕಾರ ಇತ್ಯಾದಿ ಎಲ್ಲ ಸಿಗುವಂಥದ್ದಲ್ಲಿರುತ್ತೆ. ಹಾಗಾಗಿ ಈ ಶನಿವಾರ ನಿಮಗೆ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಉತ್ತಮ ಫಲವನ್ನು ಕೊಡ್ಬೋದಾಗಿದೆ ಈ ಒಂದು ಮೇಷರಾಶಿಯವರಿಗೆ. ಹಾಗಾಗಿ ಆರಂಭದ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಹಾಗೂ ವಾರದ ಕೊನೆಯ ದಿನ ಶನಿವಾರ, ಈ 5 ದಿನಗಳು ನಿಮಗೆ ಅದ್ಭುತವಾದ ಉತ್ತಮ ಫಲಗಳು ಈ ವಾರ ನಿರೀಕ್ಷೆ ಮಾಡ್ಬೋದು. ಮೇಷದವರು ಬಳಸುವಂಥ ಬಣ್ಣಗಳ ವಿಚಾರಣೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ಗ್ರೇ, ರೆಡ್. ಸಂಖ್ಯೆಗಳು 2, 4, 9, 2, 4, 9 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ವೃಷಭ ರಾಶಿಗೆ ಈ ವಾರದ ಆರಂಭವಾಗಿ ಆಗ್ತಾಯಿದೆ. ಆರಂಭದಲ್ಲಿ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಬರ್ಬೋದು. ಆದರೆ ಈ ಕೌಟುಂಬಿಕ ವಿಚಾರ ಜೊತೆಗೆ ಯಾವುದೇ ರೀತಿ ನಿಮ್ಮ ಸಾಮಾಜಿಕ ವಿಚಾರ, ಉದ್ಯೋಗದ ವಿಚಾರ ಎಲ್ಲ ಪರವಾಗಿಲ್ಲ, ಬಹಳ ಉತ್ತಮವಾಗಿ ಆಗುತ್ತೆ. ಉದ್ಯಮ, ವ್ಯಾಪಾರ ಸಂಬಂಧಿತವಾದ ಒಪ್ಪಂದಗಳಾಗುವಂಥದ್ದು, ಬಂಧು ಮಿತ್ರರ ಭೇಟಿಯಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಯಾವುದೇ ರೀತಿಯ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅವಕಾಶ ಎಲ್ಲ ಬರುತ್ತೆ. ಆದರೆ ಈ 2 ದಿನಗಳಲ್ಲಿ, ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಹಣಕಾಸಿನ ಪಾವತಿ, ಪೇಮೆಂಟ್ ಮತ್ತು ಖರ್ಚು ಮಾಡೋಕೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅಲ್ಲಿ ನೀವು ಯಾವುದೇ ರೀತಿಯ ಮೋಸಕ್ಕೆ, ವಂಚನೆಗೆ, ಜಾಲಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ.
ಇನ್ನು 17-18 ಅದ್ಭುತವಾದ ಉತ್ತಮ ಫಲ. ನಿಮಗೆ ಕರ್ಮಸ್ಥನಾದ ಚಂದ್ರನು ಲಾಭ ಜಯ ಸುಖವನ್ನು ಕೊಳ್ಳಿದ್ದಾನೆ. ಜೊತೆಗೆ ಅಲ್ಲಿ ಇತರ 4 ಗ್ರಹಗಳು ಅಥವಾ 5 ಗ್ರಹಗಳು ನಿಮಗೆ ಬೆಂಬಲಕ್ಕೆ ಬಂದಿವೆ. ವಿಶೇಷವಾಗಿ ಅಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಇದೆ, ಜೊತೆಗೆ ಈ ಗುರುವಿನ ಬೆಂಬಲ, ಶುಕ್ರನ ಅನುಗ್ರಹ, ರಾಹುವಿನ ಬೆಂಬಲ, ಶನಿ ಮಹಾತ್ಮರ ಬೆಂಬಲ ಎಂಬುದಾಗಿ 6 ಗ್ರಹಗಳು ನಿಮಗೆ ಆಶೀರ್ವಾದ ಮಾಡ್ತಾ ಇರುವಂಥ ಶುಭ ದಿನ. 17-18ರಲ್ಲಿ ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಭೇಟಿಯಾಗುವಂಥದ್ದು, ಒಪ್ಪಂದ ಮಾಡುವಂಥದ್ದು, ಜಾಬ್ಗೆ ಅಪ್ಲೈ ಮಾಡುವಂಥದ್ದು, ಅಥವಾ ಇನ್ನಿತರ ಯಾವುದೇ ಪ್ರಮುಖವಾದ ಮೀಟಿಂಗ್ಗಳನ್ನು ಮಾಡಿದರೆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ. ಹಾಗೆ ಅದ್ಭುತವಾದ ಅವಕಾಶ ಇರುವಂಥ 17-18 2 ದಿನಗಳ ಸದುಪಯೋಗ ಪಡಿಸಿಕೊಳ್ಳಿ. ಆರೋಗ್ಯ ಸುಧಾರಣೆ, ಹಣಕಾಸಿನ ಹರಿವು, ಕೌಟುಂಬಿಕ ಜೀವನ, ನೆಮ್ಮದಿ ಎಲ್ಲ ಇರುತ್ತೆ. ಇನ್ನು 19-20 ನಿಮಗೆ ಅದ್ಭುತವಾದ ಉತ್ತಮ ಫಲ. ನಿಮಗೆ ವಿಶೇಷವಾದ ರಾಶಿಯಾಧಿಪತಿ ಶುಕ್ರ ಮತ್ತು ಚಂದ್ರರ ವಿಶೇಷವಾದ ತರಂಗಗಳು ಲಾಭ ಜಯ ಸುಖವನ್ನು, ಮನಸ್ಸಿನ ನೆಮ್ಮದಿಯನ್ನು, ಆರೋಗ್ಯವನ್ನು, ಸುಖವನ್ನು ಕೊಳ್ಳಿದೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಕೆಲವರಿಗೆ ವಿವಾಹ ಯೋಗ ಅಥವಾ ಶುಭಮಂಗಲ ಕಾರ್ಯಗಳು, ಸಂತಾನ ಆಗುವಂಥದ್ದು, ಅಥವಾ ಇನ್ನಿತರ ಕೆಲವರಿಗೆ ಈ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಬಡ್ತಿ ಪ್ರಮೋಷನ್ ಸಿಗುವುದು ಮುಂತಾದ ಶುಭ ಘಟನೆಗಳು 19-20ರಲ್ಲಿ ಜರಗಲಿವೆ. ಹಾಗೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಕೊನೆಯ ದಿನ ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. 21ನೇ ತಾರೀಕು ಮಿಶ್ರ ಫಲಗಳು ಏನಂದರೆ ಇರಿಸುಬಿರುಸು ಆಗುವಂಥ ಘಟನೆ, ಅವಮಾನಕರ ಘಟನೆ, ಕಷ್ಟ ನಷ್ಟಗಳು ಒದಗಿ ಬರುವಂಥ ಘಟನೆ, ಅಥವಾ ಯಾವುದೇ ರೀತಿ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು, ಆಕಸ್ಮಿಕ ಖರ್ಚುಗಳು ಬರುವಂಥ ಘಟನೆಗಳು ಆಗ್ಬೋದು ಕೊನೆಯ ದಿನ 21ರಂದು. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ, ತನುಮಾನ ಧನದ ವಿಚಾರವಾಗಿ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ 17, 18, 19, 20 ಇಂತಹ ಒಂದು ಅದ್ಭುತವಾದ 4 ದಿನಗಳು ಉತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ಬಿಳಿ ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೇ, ವೈಟ್ ಮತ್ತು ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆ 1, 2, 3, 4, 6, 8 1, 2, 3, 4, 6, 8 ಎಂಬಂಥ ಸಂಖ್ಯೆ ಬಳಸ್ಕೋಬೋದಾಗಿದೆ. ಷಡ್ಗ್ರಹಗಳ ಕೃಪೆಯಿಂದ ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭವಾಗಲಿ. ಜೊತೆಗೆ ವಾರ ಪೂರ್ತಿ ಸೂರ್ಯ ಅನುಗ್ರಹ, ಗುರು ಅನುಗ್ರಹ ಇಲ್ಲರುವ ಕಾರಣ ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು, ದಾಖಲೆ ಪತ್ರ ಸಂಗ್ರಹ ಇತ್ಯಾದಿಗಳನ್ನು ಮಾಡಲಿಕ್ಕೆ ಸಹ ಅದ್ಭುತವಾದ ಶುಭ ನಿಮಗೆ ಈ ವಾರದಲ್ಲಿ ಕಂಡು ಬಂದಿದೆ. ಇನ್ನು ಮಿಥುನ ರಾಶಿಗೆ ಈ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ತಾಯಿದೆ. ಅಲ್ಲಿ ನಿಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಆಪಾದನೆಗಳು ಬರುವಂಥದ್ದು, ಮಿತ್ರರಲ್ಲಿ ಬಂಧುಗಳಲ್ಲಿ ಕಲಹ, ಮನೆ ಮಂದಿಯ ವಿರೋಧಗಳು ಆಗುವಂಥದ್ದು, ಅಥವಾ ನೀವೇನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋದರೆ ಅದರಲ್ಲಕ್ಕೆ ನೀವು ಜನರ ಹಾಗೂ ನಿಮ್ಮ ಒಂದು ಮೇಲಾಧಿಕಾರಿಗಳ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ನಿಮ್ಮ ಮೇಲೆ ವ್ರತ ಆರೋಪಗಳು ಬರುವಂಥದ್ದು, ಜೊತೆಗೆ ಹಣಕಾಸಿನ ಖರ್ಚು ಹೆಚ್ಚಳಾಗುವಂಥದ್ದು, ಮನಸ್ಸಿಗೆ ಆತಂಕ ಅಥವಾ ಭಯ ಹುಟ್ಟಿಸುವಂಥ ಕೆಲವು ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಈ ಭಾನುವಾರ ಸೋಮವಾರ 15, 16ರಲ್ಲಿ ಸ್ವಲ್ಪ ನೀವು ಎಚ್ಚರವಾಗಿರಬೇಕು. ಯಾವುದೇ ರೀತಿಯ ಒಂದು ತೊಡಕುಗಳಲ್ಲಿ ಅಥವಾ ವಿವಾದದಲ್ಲಿ ಸಿಲುಕಿಕೊಳ್ಳುವಂತೆ ಮುನ್ನೆಚ್ಚರಿಕೆ ಬೇಕು. 17, 18 ಅಷ್ಟು ಉತ್ತಮವಾಗಿ ಕಂಡು ಬಂದಿಲ್ಲ. ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಮನಸ್ಸಿಗೆ ಚಿಂತೆ ಆತಂಕ ಹೆಚ್ಚಳಾಗುವಂಥದ್ದು, ಯಾವುದೇ ಪ್ರಯಾಣದಲ್ಲಿ ವೈಫಲ್ಯಗಳು ಬರುವಂಥದ್ದು, ಜೊತೆಗೆ ನಿಮ್ಮ ವಿರುದ್ಧ ಇತರರಿಂದ ಏನಾದರೂ ಆರೋಪ ಆಪಾದನೆಗಳು ಬಂದು ಮನಸ್ಸಿಗೆ ಇನ್ನಷ್ಟು ಘಾಸಿ ಆಗುವಂಥದ್ದು. ಹಾಗಾಗಿ 17, 18 ಸಹ ನಿಮಗೆ ಅಷ್ಟೇನು ಉತ್ತಮವಾದ ಫಲ ಕಂಡು ಬಂದಿಲ್ಲ. 15, 16, 17, 18 4 ದಿನಗಳಲ್ಲಿ ಸ್ವಲ್ಪ ತನುಮಾನ ಧನದ ಒಂದು ಎಚ್ಚರಿಕೆ ಬೇಕಾಗುತ್ತೆ. ಗ್ರಹದ ಬೆಂಬಲ ಸ್ವಲ್ಪ ತುಂಬ ಕ್ಷೀಣ ಅಂದರೆ ವೀಕ್ ಆಗಿರುತ್ತೆ. ಇನ್ನು 19, 20 ಪರವಾಗಿಲ್ಲ. 19, 20ರಲ್ಲಿ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ ಉದ್ಯಮಗಳು ನಿಮ್ಮ ಪರವಾಗಿ ಆಗುವಂಥದ್ದು, ಹಣಕಾಸಿನ ಹರಿವು ಚೆನ್ನಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಮಿತ್ರರಲ್ಲಿ ಬಂಧುಗಳಲ್ಲಿ ಅನೇಕ ರೀತಿಯ ಒಪ್ಪಂದಗಳು ಏರ್ಪಡ್ಬೋದು. ಜೊತೆಗೆ ಯಾರಿಗೆ ಕೆಲವೊಬ್ಬರಿಗೆ ಶುಭ ಕಾರ್ಯಗಳು ನಿಗದಿ ಆಗುವಂಥದ್ದಾಗಲಿ, ಆರ್ಥಿಕವಾದ ನಿಮ್ಮ ಏನಾದರೂ ಪರಿಸ್ಥಿತಿ ಸುಧಾರಣೆ ಆಗುವಂಥದ್ದು ಮುಂತಾದ ಶುಭ ಘಟನೆಗಳು ಆಗಲಿವೆ ಈ ಕೊನೆ 2 ದಿನಗಳಲ್ಲಿ 19, 20ರಲ್ಲಿ. 21 ನಿಮಗೆ ಉತ್ತಮವಾದ ದಿನ. ಲಾಭಸ್ಥಾನದ ಚಂದ್ರನಾಗಿ ಆಕಸ್ಮಿಕ ಧನಲಾಭ, ದೂರ ಪ್ರಯಾಣದ ಯೋಗ, ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ್ಯ ಸುಯೋಗಗೊಳ್ಳುವಂಥದ್ದು. ಹಾಗಾಗಿ ಈ ಕೊನೆಯ 3 ದಿನಗಳು ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡಬಹುದಾಗಿದೆ ಮಿಥುನದವರು. ಈ ವಾರ ಬಳಸ್ತಕ್ಕಂಥ ಬಣ್ಣ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 1 ಮತ್ತು 7 1 and 7 ವಾರ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ಚಂದ್ರನ ಅನುಗ್ರಹ ಇರುವಂಥ 19, 20, 21 ಎಂಬಂತಹ 3 ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೊಳ್ಳಿ. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆ ಇರಿಸುಮುರಿಸು ಆದರೂ ಕೊನೆಯ ದಿನಗಳಲ್ಲಿ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಆರಂಭದ ದಿನಗಳಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ, ಇಷ್ಟಾರ್ಥ ಸಿದ್ಧಿ, ಆರೋಗ್ಯ ವೃದ್ಧಿ ಎಲ್ಲ ಇದೆ. ಉದ್ಯಮಿಗಾರರಿಗೆ ಉದ್ಯಮೆಯಲ್ಲಿ ಹೆಚ್ಚಿನ ಲಾಭ, ವ್ಯಾಪಾರಿಗಳು ವ್ಯಾಪಾರದಲ್ಲಿ ಪ್ರಗತಿ, ಬಂಧು ಮಿತ್ರರ ಸಹಕಾರ ಮುಂತಾದ ಅದ್ಭುತವಾದ ಫಲಗಳು 15, 16ರಲ್ಲಿ ಸಿಗಲಿವೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರಲ್ಲಿದ್ದರೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಸಹ ಈ ದಿನ ಒದಗಿ ಬರ್ಬೋದಾಗಿದೆ. ಇನ್ನು 17, 18 ಮಿಶ್ರ ಫಲಗಳ ಸೂಚನೆ. ಕಟಕ ರಾಶಿಯವರಿಗೆ 17, 18ರಲ್ಲಿ ಸ್ವಲ್ಪ ಸವಾಲು, ಸಂಕಷ್ಟ ಜಾಸ್ತಿ ಇರುತ್ತೆ. ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುತ್ತೆ. ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಜರಗಬಹುದು. ಬಂಧುಗಳಲ್ಲಿ ಮಿತ್ರರಲ್ಲಿ ಏನಾದ್ರು ನಿಮಗೆ ಕಷ್ಟ ನಿಷ್ಠುರಗಳು ಒದಗಿ ಬರ್ಬೋದಾಗಿದೆ, ಎಚ್ಚರಿಕೆ ಬೇಕು. 19, 21 ಅಷ್ಟೇ ಉತ್ತಮವಾಗಿಲ್ಲ. ನಿಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಬರುವಂಥದ್ದು, ಬಂಧುಗಳಲ್ಲಿ ಮಿತ್ರರು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಅವರು ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳೋದಾಗಲಿ ಅಥವಾ ನಿಮ್ಮ ವಿರುದ್ಧ ಆರೋಪ ಮಾಡೋದಾಗಲಿ ಆಗುತ್ತೆ.
ಹಾಗಾಗಿ ಇಂದು ಹಣಕಾಸು, ನಿಮ್ಮ ಮನಸ್ಥಿತಿ, ಆರೋಗ್ಯ, ಮಾತು, ನಡವಳಿಕೆ ಎಲ್ಲದರ ಬಗ್ಗೆ ಎಚ್ಚರಿಕೆ ಹೆಜ್ಜೆ 19-20 ಇರಬೇಕು. ಕೊನೆಯ ದಿನ 21 ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. 21ರಲ್ಲಿ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಇನ್ನು ನಿಮ್ಮನ್ನು ವ್ಯಾಪಾರ ಉದ್ಯಮದಲ್ಲಿ ಸಹ ಹೆಚ್ಚಿನ ಒಂದು ಪ್ರಗತಿಗಳು ಕಂಡು ಬಂದಿವೆ ಕೊನೆಯ ದಿನಗಳಲ್ಲಿ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ 15, 16ರಲ್ಲಿ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಅದೇ ರೀತಿ 21ರಲ್ಲಿ ಅತ್ಯುತ್ತಮ ಫಲ ನಿರೀಕ್ಷೆ ಮಾಡ್ಬೋದಾಗಿದೆ. ಬಳಸುವಂಥ ಬಣ್ಣಗಳ ವಿಚಾರ ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣವನ್ನು ನೀವು ಬಳಸ್ಕೋಬೋದಾಗಿದೆ. ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸ್ನೋ ಬಣ್ಣವನ್ನು ನೀವು ಬಳಸ್ಕೋಬೋದಾಗಿದೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ವಾರದ ಆರಂಭ ಅದ್ಭುತವಾಗಿ ಉತ್ತಮವಾಗಿ ಬರ್ತಾಯಿದೆ. 15, 16, 17, 18 ಎಂಬಂಥ 4 ದಿನಗಳು ಅದ್ಭುತವಾಗಿ ನಿಮಗೆ ಭಾನುವಾರದಿಂದ ಬುಧವಾರದವರೆಗೆ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ 4 ದಿನಗಳು ಅದ್ಭುತವಾಗಿ ಚಂದ್ರ ಅನುಕೂಲ ಇರುವಂಥದ್ದು, ಗುರುವಿನ ಬೆಂಬಲ ಇರುವಂಥದ್ದು, ಶುಕ್ರನ ಬೆಂಬಲ ಇರುವಂಥದ್ದು 3 ಶುಭ ಗ್ರಹಗಳು ನಿಮಗೆ ಆರಂಭದ 4 ದಿನಗಳಲ್ಲಿ ಉತ್ತಮವಾದ ಫಲವನ್ನು ಕೊಡ್ತಾ ಇರ್ತವೆ. ಆರೋಗ್ಯ ಸುಧಾರಣೆ, ಹಣಕಾಸಿನ ನೆರವು ಚೆನ್ನಾಗುವಂಥದ್ದು, ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥದ್ದು ಅಥವಾ ಉದ್ಯೋಗದಲ್ಲಿರೋರಿಗೆ ಪ್ರಮೋಷನ್ ಇತ್ಯಾದಿಗಳು ಅಥವಾ ಸವಲತ್ತುಗಳೆಲ್ಲ ಸಿಗುವಂಥದ್ದು, ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ ಎಲ್ಲ ಇರುತ್ತೆ. ಮಹಿಳೆಯರು, ಗೃಹಿಣಿಯರು ಸಹ ಉತ್ತಮ ಫಲ, ಸಂಸಾರದಲ್ಲಿ ಉತ್ತಮವಾದ ಸಾಮರಸ್ಯ, ದಾಂಪತ್ಯವಾದ ಸೌಖ್ಯ ಅಥವಾ ವಿವಾಹದ ಪ್ರಯತ್ನದಲ್ಲಿ ಸಫಲತೆ ಮುಂತಾದ ಅದ್ಭುತವಾದ ಶುಭ ಫಲಗಳು ಈ 4 ದಿನಗಳಲ್ಲಿ ನಿಮಗೆ ಸಿಗುವಂಥ ಅವಕಾಶ ಇರುತ್ತೆ. ಆಗಲೇ ಆ ಗುರುವಿನ ವಕ್ರತೆ ಆಗಿರುತ್ತೆ 11ಕ್ಕೆ. ಹಾಗಾಗಿ ಆ ಗುರು ರುಜುಗತಿಯಲ್ಲಿ ಬಂದಂತಹ ಗುರು ಅನೇಕ ರೀತಿಯ ಉತ್ತಮ ಫಲವನ್ನು ಈಗ ಸಿಂಹರಾಶಿಯವರಿಗೆ ಕೊಳ್ಳಿದ್ದನ್ನು ಸದುಪಯೋಗಪಡಿಸಿಕೊಳ್ಳಿ. 15, 16, 17, 18 ಅದ್ಭುತವಾದ ಉತ್ತಮ ಫಲ. 19, 20 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. 19, 20ರಲ್ಲಿ ಖರ್ಚುಗಳು, ವೆಚ್ಚಗಳು ಜಾಸ್ತಿ ಆಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಬರುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಅಥವಾ ತಪ್ಪು ಮಾಹಿತಿಯಿಂದ ನಿಮಗೆ ಏನಾದರೂ ಕಷ್ಟ ನಷ್ಟಗಳಾಗುವಂಥದ್ದು, ಕಿರಿಯರ ಜೊತೆ ವಾಗ್ವಾದಗಳಾಗುವಂಥದ್ದು ಮುಂತಾದ ಘಟನೆಗಳು 19, 20ರಲ್ಲಿ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕು. ಇನ್ನು ಕೊನೆಯ ದಿನ ಶನಿವಾರ 21ನೇ ತಾರೀಕು ನಿಮಗೆ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ರಿಸ್ಕ್ ತಗೊಳ್ಬಾರ್ದು. ಹಣಕಾಸಿಗೆ ಸಂಬಂಧಪಟ್ಟ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಅಥವಾ ಅನಿರೀಕ್ಷಿತವಾದ ನಷ್ಟಗಳು ಆಗುವಂಥ ಸಾಧ್ಯತೆ ಕೊನೆಯ ದಿನದಲ್ಲಿ ಇರುತ್ತೆ. ಹಾಗೆ ಸಿಂಹರಾಶಿಯವರು ಒಟ್ಟಿನಲ್ಲಿ ಈ ವಾರದಲ್ಲಿ ಆರಂಭದ 4 ದಿನಗಳ ಸದುಪಯೋಗಪಡಿಸಿಕೊಳ್ಳಿ. 15, 16, 17, 18 ಅದ್ಭುತವಾದ ಉತ್ತಮ ಫಲ ಕೊಡುವಂಥ ದಿನಗಳು. ಸಂಖ್ಯೆಗಳು, ಬಣ್ಣಗಳು ಸ್ನೋ ಅಥವಾ ಬಿದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಸ್ನೋ, ಎಲ್ಲೋ, ವೈಟ್ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆ 2, 3, 2, 3, 6, 2, 3, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ 15, 16 ಅಂದರೆ ಭಾನುವಾರ, ಸೋಮವಾರ ಮಿಶ್ರ ಫಲಗಳ ದಿನ ಆಗಿರುತ್ತೆ. ಇಂದು ಮಾತಿನ ಚಕಮಕಿ, ಜಗಳಗಳು ಆಗುವಂಥದ್ದು, ವೈರುಧ್ಯದ ಘಟನೆ, ಅವಮಾನಕರ ಘಟನೆ ಆಗುವಂಥ ಸಾಧ್ಯತೆ. ಹಾಗಾಗಿ ಮಾತು, ನಡವಳಿಕೆ, ಬಾಂಧವ್ಯನ ಚೆನ್ನಾಗಿ ಇಟ್ಕೋಬೇಕು. ಮನೆಯಲ್ಲಿಯೂ ಕಲಹವಾಗುವುದು ಬರ್ಬೋದು, ವೃತ್ತಿ ಜಾಗದಲ್ಲೂ ಅಥವಾ ನಿಮ್ಮ ವ್ಯಾಪಾರ ಉದ್ಯಮದ ಜಾಗದಲ್ಲೂ ಕಲಹವಾಗುವುದು ಬರ್ಬೋದು. ವಿಶೇಷವಾಗಿ ಕಿರಿಯರ ಜೊತೆಗೆ ಬಾಂಧವ್ಯದ ಕೊರತೆ ಬರ್ಬೋದು. ಹಾಗಾಗಿ 15, 16ರಲ್ಲಿ ಇಂತಹ ಒಂದು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. 17, 18 ನಿಮ್ಮ ಪಾಲಿಗೆ ಅತ್ಯದ್ಭುತವಾದ ದಿನ. ಯಶಸ್ಸು, ಲಾಭ, ಕೀರ್ತಿ, ಜಯ ಎಲ್ಲ ಇದೆ. ಇಷ್ಟಾರ್ಥ ಸಿದ್ಧಿ ಎಲ್ಲ ಇದೆ. ದೂರದ ಪ್ರಯಾಣ ಮಾಡುವಂಥ ಅವಕಾಶ ಇದೆ. ದೈವಾನುಕೂಲವಾಗುವಂಥ ಕೆಲವು ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬರುವಂಥ ಅವಕಾಶ ಇರುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳ ನಿರೀಕ್ಷೆ ನೀವು 17, 18 ಮಾಡ್ಕೋಬೋದು. 19, 20 ನಿಮ್ಮ ಪಾಲಿಗೆ ಸಹ ಉತ್ತಮ ದಿನ. 19, 20ರಲ್ಲಿ ಸಹ ಯಶಸ್ಸು, ಕೀರ್ತಿ, ಜಯ, ಲಾಭ ಬರುವಂಥದ್ದು, ಉದ್ಯಮದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಪ್ರಗತಿ ಇದೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅವಕಾಶಗಳು, ಜಾಬ್ ಹುಡುಗರಿಗೆ ಜಾಬ್ ಸಿಗುವಂಥದ್ದು ಅಥವಾ ಇರುವಂಥ ಜಾಬಲ್ಲಿ ಪ್ರಮೋಷನ್ ಬಡ್ತಿ ಸಿಗುವಂಥ ಅವಕಾಶ ಮುಂತಾದ ಹಲವಾರು ಉತ್ತಮ ಪ್ರಯೋಜನಗಳು ಆಗಲಿವೆ. ಕೊನೆಯ ದಿನ 21ನೇ ತಾರೀಕು ಶನಿವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಇಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲದೆ ನಿಮ್ಮ ವ್ಯಾಪಾರ ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಒಟ್ಟಿನಲ್ಲಿ ಈ ಒಂದು ಕನ್ಯಾ ರಾಶಿಯವರಿಗೆ ಆರಂಭದ ದಿನಗಳು ಅಷ್ಟು ಉತ್ತಮ ಬಂದಿಲ್ಲ. ಆದರೆ ಮಧ್ಯದ 4 ದಿನಗಳು 17, 18, 19, 20 ಎಂಬಂತಹ 4 ದಿನಗಳು ಅದ್ಭುತವಾದ ಶುಭ ಫಲವನ್ನು ಕೊಡಲಿವೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳ ವಿಚಾರಗಳು ಸ್ನೋ ಅಥವಾ ಮಿದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಸ್ನೋ, ಗ್ರೇ ಮತ್ತು ರೆಡ್ ಬಣ್ಣ ಬಳಸುವಂಥದ್ದು. ಸಂಖ್ಯೆ 2, 4 ಮತ್ತು 2, 4, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ತುಲಾರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ಬೋದು. ಭಾನುವಾರ, ಸೋಮವಾರ ಅಷ್ಟೇನು ಉತ್ತಮವಾದ ಅವಕಾಶಗಳು ಕಂಡು ಬರ್ತಾಯಿಲ್ಲ. ಎಲ್ಲ ಅವಕಾಶಗಳಿಗೆ ವಿಘ್ನ ಅಥವಾ ಅಡೆತಡೆಗಳು ಬರುವಂಥದ್ದು, ಮನಸ್ಸಿಗೆ ಏನಾದರೂ ಬೇಜಾರಾಗುವಂಥ ಘಟನೆ ಜರುಗುವಂಥದ್ದು, ಮಾತಿನ ಚಕಮಕಿ ಮನೆಯಲ್ಲಿಯೂ ಅಥವಾ ವೃತ್ತಿ ಜಾಗದಲ್ಲೂ ಬರುವಂಥದ್ದು ಮುಂತಾದ ಅಹಿತಕರವಾದ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ 15, 16ರಲ್ಲಿ. ಜೊತೆಗೆ ಬಂಧುಗಳಲ್ಲಿ ಮಿತ್ರ ಏನಾದರೂ ಒಂದು ನಿಷ್ಠುರದ ಒಂದು ಪ್ರಸಂಗಗಳು ಜರುಗಬಹುದಾಗಿದೆ. 17, 18 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಇಲ್ಲಿನೂ ಹಾಗೆ ಅಷ್ಟೇನು ಉತ್ತಮವಾದ ಫಲಿತಾಂಶ ನಿರೀಕ್ಷೆ ಇರೋದಿಲ್ಲ. ಇಲ್ಲಿನೂ ಹಾಗೆ ಅನೇಕ ರೀತಿಯ ಅವಮಾನಕರ ಘಟನೆ ಆಗ್ಬೋದು, ಕಿರಿಯರ ಜೊತೆ ವಾಗ್ವಾದ, ಕಿರಿಯರಿಂದ ಕಲಹ ಆಗುವಂಥದ್ದು, ಮನೆಯ ವಾತಾವರಣದ ಹದಗೆಡುವಂಥ ಯಾವುದೇ ರೀತಿಯ ನಿಮಗೆ ಅಸಮಾಧಾನದ ಒಂದು ಘಟನೆಗಳು ಆಗುವಂಥದ್ದು ಇತ್ಯಾದಿ ಸಾಗುವಂಥದ್ದು ಇರುತ್ತೆ. ಹಾಗೆ 17, 18ರಲ್ಲಿ ಸ್ವಲ್ಪ ತನು, ಮನ, ಧನ ಹಾಗೂ ಭಾವನೆಗಳ ನಿಯಂತ್ರಣ ಖಂಡಿತ ಬೇಕು.
ಇನ್ನು 19, 20, 21 ನಿರಂತರವಾಗಿ 3 ದಿನಗಳು ಅದ್ಭುತವಾದ ಉತ್ತಮ ಫಲ. 19, 20, 21ರಲ್ಲಿ ಇಷ್ಟಸಿದ್ಧಿ, ಲಾಭ ವೃದ್ಧಿ, ಜೊತೆಗೆ ಪ್ರಯಾಣ ಮಾಡುವಂಥ ಅವಕಾಶ, ದೂರದ ಒಂದು ಬಂಧುಗಳಿಂದ ಕೊಡುಗೆ, ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು ಮುಂತಾದ ಅದ್ಭುತ ಫಲಗಳನ್ನು ಈ ವಾರದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು 19, 20, 21 ಈ 3 ದಿನಗಳು ಚಂದ್ರಾನುಕೂಲ ಇರುವಂತಹ ದಿನಗಳು. ಆಗ 19, 20, 21 ಪ್ರಮುಖವಾದ ಕೆಲಸ ಕಾರ್ಯ, ಮೀಟಿಂಗ್, ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್ ಇತ್ಯಾದಿಗಳನ್ನು ಮಾಡಿಕೊಳ್ಳಲಿಕ್ಕೆ ಉತ್ತಮ ಇದೆ. ಹಾಗಾಗಿ ಈ ತುಲಾರಾಶಿಯವರಿಗೆ ಆರಂಭದ ದಿನಗಳು ಅಷ್ಟು ಚಂದ್ರನ ಅನುಕೂಲತೆ ಇರೋದಿಲ್ಲ. ಆದರೆ ನಿಮಗೆ ಉಳಿದಂತೆ ನಿಮಗೆ ಚಂದ್ರನಿಗಿಂತ ಎಂತಲೂ ಸೂರ್ಯನ ಅನುಗ್ರಹ ಇರುವಂಥದ್ದು, ಕೇತುವಿನ ಬೆಂಬಲ ಇರುವಂಥದ್ದು, ಶನಿ ಮಹಾರಾಜರ ಬೆಂಬಲ ಇರುವಂಥದ್ದು. ಹಾಗಾಗಿ ಸೂರ್ಯ, ಕೇತು ಮತ್ತು ಶನಿಯಂತಹ ಅನೇಕ ರೀತಿಯ ಶುಭ ಗ್ರಹಗಳು ನಿಮಗೆ ಉತ್ತಮ ಫಲನ ಕೊಡ್ತಾಯಿದ್ದು, ವ್ಯಾಪಾರ, ಉದ್ಯಮ, ಶಿಕ್ಷಣ, ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಅನೇಕ ಮಹತ್ವದ ಕೆಲಸ ಕಾರ್ಯಗಳು ಈ ವಾರದಲ್ಲಿ ಆಗ್ಬೋದಾಗಿದೆ. ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಯೆಲ್ಲೋ, ಮಿಕ್ಸ್, ಬ್ಲೂ. ಸಂಖ್ಯೆಗಳು 1, 3, 7, 8 1, 3, 7, 8 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಅಲ್ಲಿ ವಿಶೇಷವಾಗಿ ಇರತಕ್ಕಂಥ ವಾರದ ಕೊನೆಯ 3 ದಿನಗಳ ಅದ್ಭುತವಾದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ವಾರದ ಆರಂಭ ಶುಭ ಆರಂಭ. 15, 16ರಲ್ಲಿ ಯಶಸ್ಸು, ಕೀರ್ತಿ, ಜಯ, ಲಾಭ ಎಲ್ಲ ಇದೆ. ಇಷ್ಟಾರ್ಥ ಸಿದ್ಧಿ ಅಂತಂದಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿ ಯುವಕರಿಗೆ ಶುಭ ಸಮಾಚಾರ, ಜೊತೆಗೆ ಯಾವುದೇ ರೀತಿಯ ಉದ್ಯಮ ವ್ಯಾಪಾರ ನಡೆಸುವವರಿಗೆ ಅವರಿಗೆ ಹೊಸ ಕಾಂಟ್ರಾಕ್ಟ್ ಉದ್ಯಮಗಳೆಲ್ಲ ಸಿಗುವಂಥದ್ದು. 17, 18 ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ದಿನ. ಇಲ್ಲಿ ಬಂಧು ಮಿತ್ರರ ಜೊತೆಗೆ ಸಂಯಮದಿಂದ ಇರಲಿಕ್ಕೆ ನಿಮಗೆ ತೊಂದರೆಗಳಾಗುವಂಥದ್ದು, ಅಥವಾ ಬಂಧು ಅಥವಾ ಮಿತ್ರರು ನಿಮ್ಮ ವಿರುದ್ಧ ಸಂಚು, ದೂರನ್ನು ಕೊಡುವಂಥದ್ದು, ಯಾವುದೇ ರೀತಿಯ ಆರೋಪ ಆಪಾದನೆಗಳು ನಿಮಗೆ ದಿಢೀರಾಗಿ ನಿಮ್ಮ ಮೇಲೆ ಬರುವಂಥದ್ದು. ಹಣಕಾಸಿನ ಮುಗ್ಗಟ್ಟು ಸಹ ಕೆಲವರಿಗೆ ಎದುರಾಗ್ಬೋದು. ಹಾಗಾಗಿ 17, 18 ಸ್ವಲ್ಪ ಮೈಯೆಲ್ಲ ಕಣ್ಣಿರಬೇಕು. ನಿಮ್ಮ ಮಾತು, ನಡವಳಿಕೆ, ಬಾಂಧವ್ಯವನ್ನು ಶುದ್ಧವಾಗಿ ಇಟ್ಕೋಬೇಕು. 19, 20ರಲ್ಲಿ ನಿಮಗೆ ಚಂದ್ರನ ಬೆಂಬಲ ಕೊರತೆ, ಪಂಚಮದ ಚಂದ್ರನಿಂದಾಗಿ ಅಲ್ಲಿ ಕಿರಿಯರಲ್ಲಿ ಕಲಹ, ವಾಗ್ವಾದ ಮುಂತಾದವುಗಳಾಗುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಅನುಭವಿಸುವಂಥ ಸಾಧ್ಯತೆ, ಬಂಧು ಮಿತ್ರರಲ್ಲಿ ನಮಗೇನಾದ್ರು ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆಗಳು ಬರ್ತವೆ. ಹಾಗಾಗಿ ಈ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ. 19, 20ರಲ್ಲಿ. 21 ನಿಮ್ಮ ಪಾಲಿಗೆ ಉತ್ತಮ ದಿನ. 21ರಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯಮ ಪ್ರಗತಿ ಎಲ್ಲ ಇರುತ್ತದೋ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ 21ರಲ್ಲಿ ಜರುಗುತ್ತೆ. ವಿದ್ಯಾರ್ಥಿ ಯುವಕರಿಗೂ ಸಹ ಅದು ಅನೇಕ ರೀತಿಯ ಅದ್ಭುತ ಅವಕಾಶ ಬರಲಿದೆ. ಹಾಗಾಗಿ ಈ ತಿಂಗಳ ಈ ವಾರದ ಒಂದು ಆರಂಭದ ದಿನಗಳು ಅಂದರೆ 15, 16 ಮತ್ತು ತಿಂಗಳ ಅಂತ್ಯದ ದಿನ ಅಂದರೆ 21ನೇ ತಾರೀಕು. 15, 16 ಹಾಗೂ 21ರಲ್ಲಿ ನೀವು ಅದ್ಭುತವಾದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರು ಬಳಸುವಂಥ ಬಣ್ಣ ನೋಡಿದರೆ ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 6 ಮತ್ತು 7 6 and 7 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ಆರಂಭದ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಭಾನುವಾರ, ಸೋಮವಾರ ಸ್ವಲ್ಪ ನಷ್ಟ ಕಷ್ಟದ ಸಾಧ್ಯತೆ, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು, ಅಂದುಕೊಂಡಂಥ ಕೆಲಸ ಕಾರ್ಯಗಳು ವಿಘ್ನ ಅಥವಾ ವಿಳಂಬಗಳು ಆಗುವಂಥ ಸಾಧ್ಯತೆ ಭಾನುವಾರ, ಸೋಮವಾರ. ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಮಂಗಳವಾರ, ಬುಧವಾರ ಇಷ್ಟಾಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಆಗುತ್ತೆ, ಹಣಕಾಸಿನ ನೆರವು ಚೆನ್ನಾಗಿರುತ್ತೆ. ಜೊತೆಗೆ ಹಿಂದೆ ನೀವು ಮಾಡಿದಂಥ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳು ಅದರ ಫಲ ಅಂದರೆ ಪ್ರತಿಫಲ ಇಂದು ಬಂದು ನಿಮಗೆ ಮನಸ್ಸಿಗೆ ಖುಷಿಯಾಗುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. 17, 18ರಲ್ಲಿ ಸಹ ನಿಮಗೆ ಲಾಭ, ಸುಖ, ಜಯ, ಯಶಸ್ಸಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಬಂಧು ಮಿತ್ರರಲ್ಲಿ ಎಲ್ಲ ಉತ್ತಮವಾದ ಬಾಂಧವ್ಯ ಮೂಡುತ್ತೆ. ಇನ್ನು 19, 20 ಮಿಶ್ರ ಫಲಗಳಿಂದ ಆರಂಭ ಆಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ಅವರ ಒಂದು ಯಾವುದೇ ರೀತಿಯ ಈ ಮಿತ್ರರ ಬಂಧುಗಳಿಂದ ಏನಾದರೂ ಕೆಟ್ಟ ಒಂದು ಸಂದೇಶಗಳು ಅಥವಾ ಅಪಶಬ್ದಗಳ ಒಂದು ಮಾತುಗಳೆಲ್ಲ ಬರುವಂಥದ್ದು ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂದು ಮಾತು, ನಡವಳಿಕೆ, ಬಾಂಧವ್ಯನ 19, 20ರಲ್ಲಿ ಸ್ವಲ್ಪ ನಿಭಾಯಿಸಬೇಕು. ಕೊನೆಯ ದಿನ 21 ನಿಮ್ಮ ಪರವಾಗಿಲ್ಲ. ಎಲ್ಲ ವಿಚಾರಗಳು ನಿಮ್ಮ ಪರವಾಗಿ ನಡೆಯುತ್ತೆ. ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿರುವಂಥ ದಿನ ಕೊನೆಯ ದಿನ. ಹಾಗಾಗಿ ಈ ಒಂದು ಧನುರಾಶಿಯವರಿಗೆ ಆರಂಭದ ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲ, 15, 16ರಲ್ಲಿ, 17, 18ರಲ್ಲಿ ಉತ್ತಮ ಫಲ ಮತ್ತು ಕೊನೆಯ ದಿನದಲ್ಲಿ ಸ್ವಲ್ಪ ಉತ್ತಮ ಫಲಗಳು ವ್ಯಕ್ತವಾಗಿ ಅದನ್ನು ಉತ್ತಮ ಫಲವನ್ನು ಅರಿತುಕೊಂಡು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರ ನೀವು ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಯೆಲ್ಲೋ, ವೈಟ್, ಗ್ರೇ ಮತ್ತು ರೆಡ್ ಬಣ್ಣ. ಸಂಖ್ಯೆ 3, 6, 4, 9 3, 6, 4, 9 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ವಾರದ ಆರಂಭ ಶುಭ ಆರಂಭ. 15, 16ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಿಂದಿನ ಸಾಲಗಳನ್ನು ತೀರಿಸುವಂಥ ಅವಕಾಶ, ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಅವಕಾಶಗಳು, ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿಯಾಗುವಂಥದ್ದು, ದೂರ ಪ್ರಯಾಣದ ಅವಕಾಶ, ಜೊತೆಗೆ ಉದ್ಯೋಗದ ಪ್ರಯತ್ನದಲ್ಲಿ ನಿಮಗೆ ಯಶಸ್ಸು ಸಿಗುವಂಥದ್ದು. ಈ ರೀತಿ ಅದ್ಭುತವಾದ ಉತ್ತಮ ಪರಿಣಾಮಗಳು 15, 16ರಲ್ಲಿ ಕಂಡುಬರುತ್ತೆ. 17, 18 ಮಿಶ್ರ ಫಲಗಳ ದಿನ. 17, 18ರಲ್ಲಿ ಅನೇಕ ರೀತಿಯ ಅಡೆತಡೆಗಳು, ವಿಘ್ನಗಳು ಬರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಕೊರತೆ, ಅಂದುಕೊಂಡ ಕೆಲಸ ಕಾರ್ಯಗಳು ಅಲ್ಲಿ ವಿಘ್ನಗಳು ಬರುವಂಥದ್ದು, ಜೊತೆಗೆ ಸರ್ಕಾರ ಅಥವಾ ಕೋರ್ಟ್ ಕಚೇರಿ ಮುಂತಾದ ವಿಚಾರದಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆ ಬರ್ಬೋದಾಗಿದೆ 17, 18ರಲ್ಲಿ. 19, 20 ನಿಮ್ಮ ಪಾಲಿಗೆ ಉತ್ತಮ ದಿನ. 19, 20ರಲ್ಲಿ ಮಕರ ರಾಶಿಯವರಿಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು,
ಯಾವುದೇ ರೀತಿಯ ನಿಮ್ಮ ಪ್ರಯತ್ನದಲ್ಲಿ ಸಫಲತೆ ಸಕ್ಸಸ್ ರೇಟ್ಗಳು ಬಹಳ ಉತ್ತಮವಾಗಿರುತ್ತೆ. ಬಂಧು ಮಿತ್ರರಲ್ಲಿ ನಿಮಗೆ ಅನೇಕ ರೀತಿಯ ಒಂದು ಉತ್ತಮವಾದ ಕೊಡುಗೆಗಳನ್ನ ಸಿಗುವಂಥ ಅವಕಾಶ, ಜೊತೆಗೆ ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟ ಮಹತ್ತರವಾದ ಒಪ್ಪಂದಗಳನ್ನು ಮಾಡುವಂಥ ಅವಕಾಶಗಳು ಸಹ ಬಂದಿವೆ ಈ ಒಂದು 19-20ರಲ್ಲಿ. 21-22 ಅಷ್ಟೇನು ಉತ್ತಮವಾದ ಫಲ ನಿರೀಕ್ಷೆ ಇರೋದಿಲ್ಲ. 21ರಲ್ಲಿ ಸ್ವಲ್ಪ ಅನೇಕ ರೀತಿಯ ಒಂದು ಅನಿರೀಕ್ಷಿತವಾದ ಘಟನೆಗಳು ಜರುಗುವಂಥದ್ದು, ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟ ಏನಾದರೂ ಒಪ್ಪಂದಗಳು ಮುರಿದು ಬೀಳುವಂಥ ಸಾಧ್ಯತೆ ಇರುತ್ತೆ ಕೊನೆಯ ದಿನದಲ್ಲಿ. ಹಾಗಾಗಿ ಆರಂಭದ ದಿನ ನಿಮಗೆ ಅಂದರೆ 15-16 ಅದ್ಭುತವಾದ ಉತ್ತಮ ಫಲ, 19-20ರಲ್ಲಿ ಅದ್ಭುತವಾದ ಉತ್ತಮ ಫಲ, 4 ದಿನಗಳ ಗಮನದಲ್ಲಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವಾರದಲ್ಲಿ ಬಳಸುವಂಥ ಬಣ್ಣ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಸ್ನೋ, ವೈಟ್, ಬ್ಲೂ ಬಣ್ಣ. ಸಂಖ್ಯೆಗಳು 1, 2, 6, 8 1 2 6 8 ಎಂಬಂಥ ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳು. ಸ್ವಲ್ಪ ಮಾತಿನ ಚಕಮಕಿ, ವೈರುಧ್ಯದ ಘಟನೆಗಳು ಜರುಗುತ್ತವೆ. ವ್ಯಾಪಾರ ಉದ್ಯಮ ಕುಂಠಿತ ಆಗುವಂಥದ್ದು, ಆರ್ಥಿಕವಾದ ನಷ್ಟ ಕಷ್ಟಗಳು ಬರುತ್ತದೆ. ಇದಕ್ಕೆ ಯಾವುದೇ ರೀತಿಯ ನಿಮ್ಮ ಹಿಂದಿನ ವಿಚಾರಗಳು ಈಗ ಮತ್ತೆ ಬೆಳಕಿಗೆ ಬಂದು ನಿಮ್ಮ ವಿರುದ್ಧ ಆರೋಪ ಸಂಚುಗಳು ಇತ್ಯಾದಿ ಕಂಡು ಬರ್ಬೋದು. ಹಾಗಾಗಿ ಇಂಥ 15-16ರಲ್ಲಿ ಇಂಥ ವಿಚಾರ ಎಚ್ಚರಿಕೆ ವಹಿಸಬೇಕು. ಇನ್ನು ಕಿರಿಯರು ಅಥವಾ ಮಕ್ಕಳಲ್ಲಿ ಸ್ವಲ್ಪ ನಿಮಗೆ ಭಿನ್ನಾಭಿಪ್ರಾಯಗಳು ಬಂದು ಅವರ ವಿರುದ್ಧ ವೈರುಧ್ಯಗಳು ಸಹ ಎದುರಾಗ್ಬೋದು. ನಿಮಗಿಂತ ಕಿರಿಯ ವಯಸ್ಸು ಅಂದರೆ ಜೂನಿಯರ್ಗಳ ಮಧ್ಯೆ ವೈರುಧ್ಯಗಳು ಬರುವಂಥದ್ದು. ಹಾಗೆ ಅನೇಕ ರೀತಿಯ ಏರುಪೇರಿನ ಘಟನೆಗಳು ವೈಯಕ್ತಿಕ ಜೀವನದಲ್ಲಿ ಆಗುವ ಕಾರಣ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಕುಂಭದವರಿಗೆ. 17-18 ಉತ್ತಮ ದಿನ. 17-18ರಲ್ಲಿ ಇಷ್ಟಸಿದ್ಧಿ, ಆರೋಗ್ಯ ವೃದ್ಧಿ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಮುಂತಾದ ಹಲವಾರು ಶುಭಫಲಗಳಿವೆ. ಮಿತ್ರರಿಂದ ಬಂಧುಗಳಿಂದ ಕೊಡುಗೆಗಳು ಸಿಗುವಂಥದ್ದು, ದೂರ ಪ್ರಯಾಣದ ಅವಕಾಶ ಎಲ್ಲ ಸಿಗಲಿದೆ, ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಕೊನೆಯ ದಿನಗಳಲ್ಲಿ 19-20-21 19-20 ನಿಮಗೆ ಅಷ್ಟೊಂದು ಉತ್ತಮ ಇಲ್ಲ. 19-20ರಲ್ಲಿ ಅನೇಕ ರೀತಿಯ ಸ್ವಚ್ಛತಾ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಏನು ತೊಂದರೆಗಳಾಗುವಂಥದ್ದು ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ವೃತ್ತಿ ಉದ್ಯೋಗದಲ್ಲಿ ಏನಾದರೂ ಆರೋಪಗಳು ಬರುವಂಥದ್ದು, ಜೊತೆಗೆ ಬಂಧು ಮಿತ್ರರಲ್ಲಿ ನಿಮ್ಮಿಂದ ಏನಾದರೂ ಮುಚ್ಚಿಡಬೇಕಾದ ಒಂದು ವಿಚಾರವು ಮತ್ತೆ ಬೆಳಕಿಗೆ ಬರುವಂಥದ್ದು, ಈ ರೀತಿ ಮನಸ್ಸಿಗೆ ಇರಿಸು ಮುರುಸು ಆಗುವಂಥ ಅಥವಾ ಕಸಿವಿಸಿ ಆಗುವಂಥ ಘಟನೆಗಳು ಜರುಗುತ್ತೆ 19-20ರಲ್ಲಿ. ಕೊನೆಯ ದಿನ 21 ಅದ್ಭುತವಾದ ಉತ್ತಮ ಫಲ. ನಿಮಗೆ ಲಾಭ, ಸುಖ, ಜಯ, ಯಶಸ್ಸೆಲ್ಲ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ದೂರ ಪ್ರಮಾಣವಂಥ ಅವಕಾಶ ಎಲ್ಲ ಒದಗಿ ಬರಲಿವೆ ಈ ಕೊನೆಯ ದಿನದಲ್ಲಿ. ಹಾಗಾಗಿ ಈ ಒಂದು ಕುಂಭರಾಶಿಯವರಿಗೆ ಆರಂಭದ ದಿನಗಳು ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾದರೂ ನಂತರ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ. ಮನಸ್ಸಿನ ಇಷ್ಟಾರ್ಥಗಳು ಕೈಗೂಡುವಂಥ ಸಾಧ್ಯತೆ ಈ ವಾರದಲ್ಲಿ ಕಂಡುಬಂದಿದೆ. ಈ ವಾರ ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. 3 ಅಥವಾ 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. 3 and 6 ಸಂಖ್ಯೆ ಬಳಸ್ಕೊಳ್ಳಿ. ಯೆಲ್ಲೋ ಮತ್ತು ವೈಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಶುಭಾರಂಭ 15-16ರಲ್ಲಿ ಚಂದ್ರನ ಬೆಂಬಲ ಇರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಲಾಭಗಳು, ಆದಾಯಗಳು ಹೆಚ್ಚಳ ಆಗ್ಬೋದು. ಇನ್ನು ಅನೇಕ ದೀರ್ಘಕಾಲದ ಕನಸುಗಳು ನನಸಾಗುವಂಥ ಸಾಧ್ಯತೆ ಪಡೆದಿದ್ದೇವೆ. ಲಾಭಸ್ಥಾನದ ಚಂದ್ರನು ಲಾಭವನ್ನು, ಸುಖವನ್ನು, ಜಯವನ್ನು, ಸಂತತಿಯನ್ನು ಇತ್ಯಾದಿ ಶುಭ ವಿಚಾರಗಳನ್ನು ಕೊಡಲಿದ್ದಾನೆ. ಜೊತೆಗೆ ವಿದ್ಯಾರ್ಥಿಗಳಿಗೆ, ಜೊತೆಗೆ ಸಾಧಕರಿಗೆ, ಯುವಕರಿಗೆ ಅನೇಕ ರೀತಿಯ ಅದೃಷ್ಟದ ಫಲಗಳು ನಿಮ್ಮ ವೃತ್ತಿಯಲ್ಲಿ ನಿಮಗೆ ಪ್ರಗತಿದಾಯಕವಾದ ಶುಭಾಚಾರಗಳು ಬರ್ಬೋದಾಗಿದೆ. ಹಾಗಾಗಿ 15-16 ಸದುಪಯೋಗಪಡಿಸಿಕೊಳ್ಳಿ. 17-18 ಮಿಶ್ರ ಫಲಗಳಿಂದ ಕೂಡಿರುತ್ತೆ. 17-18ರಲ್ಲಿ ನಿಮ್ಮ ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ವಿಚಾರಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಕಂಡು ಬರುವಂಥದ್ದು, ವ್ಯಾಪಾರಕ್ಕೆ ಸಂಬಂಧಪಟ್ಟ ಆಪಾದಗಳು ಬರುವಂಥದ್ದು, ಸರ್ಕಾರದಿಂದ ಯಾವುದೇ ನೋಟಿಸ್ಗಳು, ಕಾನೂನು ಇಲಾಖೆಯಿಂದ ನೋಟಿಸ್ ಇತ್ಯಾದಿ ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಕಸಿವಿಸಿಯ ಘಟನೆಗಳು ಆಗ್ಬೋದು ಈ 17-18ರಲ್ಲಿ. 19 ಮತ್ತು 20 ಅದ್ಭುತವಾದ ಉತ್ತಮ ಫಲ. 19-20ರಲ್ಲಿ ಇಷ್ಟಸಿದ್ಧಿ, ಲಾಭ ವೃದ್ಧಿ ಎಲ್ಲ ಇರುವಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ನಿಮಗೆ ಶೀಘ್ರವಾಗಿ ಗೋಚರವಾಗುತ್ತದೆ. ಹಾಗಾಗಿ 19-20 ಸದುಪಯೋಗಪಡಿಸಿಕೊಳ್ಳುವಂಥದ್ದು. 21 ಅಷ್ಟು ಉತ್ತಮ ಇಲ್ಲ. 21ರಲ್ಲಿ ಅನೇಕ ರೀತಿಯ ಕ್ಲಿಷ್ಟವಾದ ಘಟನೆಗಳು ಜರುಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಆಗುತ್ತೆ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ 21ರಲ್ಲಿ. ಆ ಬಗ್ಗೆ ಗಮನ ಇರಬೇಕು. ಜೊತೆಗೆ ಮಾತು, ನಡವಳಿಕೆ, ಬಾಂಧವ್ಯವನ್ನು ಸರಿ ತೂಗಿಸ್ಕೋಬೇಕು. ಒಟ್ಟಿನಲ್ಲಿ ಈ ಒಂದು ಮೀನರಾಶಿಯವರಿಗೆ ಆರಂಭದ ದಿನ ಭಾನುವಾರ, ಸೋಮವಾರ ಅದ್ಭುತವಾದ ಉತ್ತಮ ಫಲ. ಕೊನೆಯ ದಿನಗಳಲ್ಲಿ ಅಂದರೆ ಶುಕ್ರವಾರ ಮತ್ತು ಶನಿವಾರದಂದು ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಬಳಸುವಂಥ ಬಣ್ಣಗಳು ಆಗಲೇ ಗೊತ್ತಿರುವಂತೆ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ವೈಟ್ ಮಿಕ್ಸ್. ಸಂಖ್ಯೆಗಳು 2, 6, 7 2, 6, 7 ಎಂಬಂತಹ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಒಂದು ವಾರದ ಫಲವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಮಾರ್ಚ್ 15ರಿಂದ 21ರವರೆಗಿನ ಭವಿಷ್ಯದಲ್ಲಿ ತಮಗೆಲ್ಲರಿಗೂ ಆಯುರ್ವರ್ಗ ಸಿಗುತ್ತೆ, ಜಯಲಾಭಗೊಳಿಸಿದ್ದಾಗಲಿ. ಹಾಗೆಯೇ ಈ ವಾರದಲ್ಲಿ ಬರತಕ್ಕಂತಹ ಚಾಂದ್ರಮಾನ ಯುಗಾದಿ ಅಥವಾ ಸಂವತ್ಸರ, ನೂತನ ಪರಾಭವ ಸಂವತ್ಸರವು ತಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ, ಸನ್ಮಂಗಲಗಳನ್ನು ತಂದುಕೊಡಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.